ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟ ಡಿ.ಕೆ. ಶಿವಕುಮಾರ್. ಹೌದು ಸ್ನೇಹಿತರ, ನಿಮ್ಗೆ ಒಂದು ನಾನು ಇಮೇಜ್ ಅನ್ನ ಸೈಡ್ ಹಾಕ್ತಾ ಇದ್ದೀನಿ. ಸೊ ಅದನ್ನ ಗಮನಿಸಿರಬಹುದು. ನೀವು ಅಲ್ಲಿ ಒಂದ್ ಸ್ವಲ್ಪ ಸಣ್ಣನೆ ಕಾಣಿಸಬಹುದು, ಓದ್ಕೊಳ್ಳಿ ಅದನ್ನ. ಸ್ನೇಹಿತರೆ, ಈ 31ನೇ ಕಂತಿನ ಹಣ 2,400 ಕೋಟಿಯಷ್ಟು ದುಡ್ಡು. ಎಷ್ಟು? ಒಂದು ಕಂತಿಗೆ 2,400 ಕೋಟಿ ಬೇಕಾಗತ್ತೆ. ಮೊದಲಿಗೆ 2,500 ಕೋಟಿ ಸಮೀಪ ಬೇಕಾಗ್ತಿತ್ತು. ಈಗ 100 ಕೋಟಿ ಹತ್ತತ್ರ ಕಡಿಮೆ ಆಗಿದೆ ಅಂತ ಹೇಳಬಹುದು. ಇನ್ನು ಆ ದುಡ್ಡು ಕಡಿಮೆ ಕೂಡ ಆಗಬಹುದು. ಸೊ ನೀವು ಗಮನಿಸ್ತಾ ಇದ್ರಿ, ಇಷ್ಟೊಂದು ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಕೇವಲ ಒಂದು ಕಂತಿಗಾಗಿ ಜಮಾ ಮಾಡಲಾಗ್ತದೆ. ಸ್ನೇಹಿತರೆ, ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ, ದುಡ್ಡು ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಆದ್ರೆ ದುಡ್ಡು ಜಮಾನೆ ಆಗ್ತಾ ಇರ್ಲಿಲ್ಲ. ಸರ್ಕಾರವು ಕೂಡ ಈ ಹಣವನ್ನ ಬಿಡುಗಡೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ನಾವು ಗಮನಿಸ್ತಾ ಹೋದಾಗ 2,400 ಕೋಟಿ ಹಣ ಬಿಡುಗಡೆ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆ. ಹಾಗಾದ್ರೆ ಈ 31ನೇ ಕಂತು ಏಪ್ರಿಲ್ ತಿಂಗಳ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದ್ದು, ಸೊ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬಿಡುಗಡೆ ಆಗ್ತಾ ಇದೆ, ಜೊತೆಗೆ ಈ 31ನೇ ಕಂತಿನ ಹಣ ಅಷ್ಟೇ ಅಲ್ಲ, 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಕೇವಲ ಒಂದು ಕಂತಿನ ಹಣ ಜಮಾ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ, 2 ಕಂತುಗಳಾದ್ರೂ ಕ್ಲಿಯರ್ ಆಗ್ಬೇಕಲ್ವಾ? 3-4 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಹೇಗಿದ್ರು. ಅದಕ್ಕಾಗಿ ಸರ್ಕಾರ 2 ತಿಂಗಳ ಹಣ ಕ್ಲಿಯರ್ ಆಗಿ ಜಮಾ ಮಾಡ್ಲಿಕ್ಕೆ ಮುಂದಾಗಿದೆ. ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗುತ್ತೆ ಅಂದ್ರೆ ಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ. ಸೊ ಬನ್ನಿ, ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಹೆಚ್ಚುವರಿ ಮಾಹಿತಿಯನ್ನ ನಿಮ್ ಮುಂದೆ ತಲುಪಿಸ್ತಾ ಇರ್ತೀವಿ. ಸ್ನೇಹಿತರ, ಈಗ ಈ ಗೃಹಲಕ್ಷ್ಮಿಯಲ್ಲಿ ಬಹಳ ದಿನದಿಂದನೇ ನೀವು ವೇಟ್ ಮಾಡ್ತಾ ಇದ್ರಿ. ಈಗಾಗಲೇ 30ನೇ ಕಂತು ಫೆಬ್ರವರಿ ತಿಂಗಳ ಹಣ ಏನೋ ಜಮಾ ಆಯ್ತು. ಅದಾದ ಬಳಿಕ ಯಾವ ಕಂತುಗಳು ಕೂಡ ಬಂದಿರಲಿಲ್ಲ. ಆದ್ರೆ ನಾವು ಈಗ ಗಮನಿಸ್ತಾ ಹೋದಾಗ, ಪರಿಶೀಲನೆ ಆದ ತಕ್ಷಣ, ವೆರಿಫಿಕೇಶನ್ ಆದ ತಕ್ಷಣ ಈಗೆಲ್ಲರೂ ಕೂಡ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ರಿ. ಕೆಲವೊಂದಿಷ್ಟು ಜನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಟ್ಟಿದ್ದೀರಿ. ಇನ್ನು ಕೆಲವೊಂದಿಷ್ಟು ಜನ 2 ಇಲಾಖೆಯಲ್ಲಿ ಕೂಡ ಕೊಟ್ಟಿದ್ದೀರಿ. ಆದ್ರೆ ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡಬೇಕಾಗಿದೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಡುವಂತಹ ಅವಶ್ಯಕತೆ ಇಲ್ಲ. ನೀವು ಕೊಡಬೇಕಾಗಿರ್ತಕ್ಕಂಥದ್ದು ಅಂಗನವಾಡಿ ಕೇಂದ್ರಗಳಲ್ಲಿ. ಹೌದು ಸ್ನೇಹಿತರೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ದೆನ್ ಮೊಬೈಲ್ ನಲ್ಲಿ ಇರುತ್ತೆ, ಜೊತೆಗೆ ವೋಟರ್ ID ಕೊಡಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಮಂಜೂರಾತಿ ಪತ್ರ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸಿಗತ್ತೆ. ಅಲ್ಲಿಂದ ನೀವು ಅರ್ಜಿಯನ್ನ ಮೊದಲಿಗೆ ಸಲ್ಲಿಸಿರ್ತಿರಲ್ಲ, ಅದೇ ಪ್ರಮಾಣ ಪತ್ರ ಅದು. ಸೊ ಅದನ್ನ ನೀವು ತೆಗೆದುಕೊಂಡು ಬಂದು ಅವುಗಳ ಜೊತೆಗೆ ಅಟ್ಯಾಚ್ ಮಾಡಿ ಅದನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡಿ ಸಾಕು ಅಂತ ನಾನು ಹೇಳಿದ್ದೆ. ಸೊ ಆ ರೀತಿ ಯಾರ್ಯಾರು ಕೆಲಸವನ್ನ ಮಾಡಿದಿರಿ ಅವರಿಗೆ ಈಗ ದುಡ್ಡು ಜಮಾ ಆಗ್ತಾ ಇದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು 2,400 ಕೋಟಿ ಬಿಡುಗಡೆ ಆಗ್ತಾ ಇದ್ದು, 1.24 ಕೋಟಿ ಯಜಮಾನರಿಗೆ ತಲಾ 62,000 ರೂಪಾಯಿ ಜಮೆ. ಹೌದು, ಇವರು ಒಟ್ಟಿಗೆ ದುಡ್ಡಿನ ಬಗ್ಗೆ ಹೇಳಿದ್ದಾರೆ. ಈಗ 30 ಕಂತಂದ್ರೆ 60,000 ರೂಪಾಯಿ ದುಡ್ಡು ಜಮಾ ಆದ ಹಾಗೆ, ಈಗ 31ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ ಅಲ್ವಾ? ಹೀಗಾಗಿ 62,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆದ ಹಾಗೆ. ಸ್ನೇಹಿತರೆ, ಆದ್ರೆ ಇಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಅದನ್ನ ಯಾಮಾರ್ಸೇ ಬಿಟ್ರು. ಅದನ್ನ ನಾವು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ರು. ಆದ್ರೆ ಅದು ಜಮಾ ಆಗ್ಲಿಲ್ಲ. ಕೊನೆಯದಾಗಿ ಆ 2,000 ಅಂದ್ರೆ 2 ಕಂತುಗಳು 5,000 ಹತ್ತತ್ರ 200 ಕೋಟಿಯಷ್ಟು ದುಡ್ಡು, 5,200 ಕೋಟಿಯಷ್ಟು ದುಡ್ಡನ್ನ ಸರ್ಕಾರ ನುಂಗಾಕಿದೆ ಅಂತ ಹೇಳಬಹುದು. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿತ್ತು, ಸದನಗಳಲ್ಲಿ ಕೂಡ ಚರ್ಚೆ ಆಗಿತ್ತು. ಆದ್ರೆ ಬಿಜೆಪಿ ನಾಯಕರ ಒತ್ತಾಯದ ಮೇರೆಗೆ ಸರ್ಕಾರ ಕೊಡ್ತೀವಂತ ಹೇಳಿತ್ತು. ಆದ್ರೆ ಮತ್ತೆ ಅದನ್ನ ಯಾಮಾರಿಸಿ ಬಿಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ 2,400 ಕೋಟಿ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ. ಸುಮಾರು 1,24,48,000 ಯಜಮಾನರಿದ್ದಾರೆ. ಸೊ 1,24,48,000 ಯಜಮಾನಿಗಳಿಗೆ ಸುಮಾರು 2,400 ಕೋಟಿ ಒಂದು ಕಂತಿಗೆ ಬೇಕಾಗತ್ತೆ. ಸೊ ಇದರಲ್ಲಿ ಇನ್ನೂ ಹೆಚ್ಚುವರಿ ಮಹಿಳೆಯರನ್ನ ತೆಗೆದುಹಾಕುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ನಿಖರವಾದದ್ದು ಅಲ್ಲ. ಮತ್ತೆ ಇನ್ನೂ ಕೂಡ ವೆರಿಫಿಕೇಶನ್, ಪರಿಶೀಲನೆ ಇನ್ನೂ ಕೂಡ ನಡೀತಾನೆ ಇದೆ. ಅದು ಕಡಿಮೆ ಕೂಡ ಜನಸಂಖ್ಯೆ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬಿಡುಗಡೆ ಆಗ್ತಾ ಇದೆ ಇದನ್ನ ನಾವು ಗಮನಿಸ್ತಾ ಹೋದ್ರೆ,
ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಸಹಿತ ಮೊದಲು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬರುತ್ತೆ. ಯಾಕೆ ಅಂತ ಕೇಳೋದಾದ್ರೆ, ಈಗ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗ್ಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಹೊರಡಿಸಬೇಕಾಗತ್ತೆ. ಸೊ ಆ ನೋಟಿಸ್ ನ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ದುಡ್ಡನ್ನ ಬಿಡುಗಡೆ ಮಾಡುತ್ತೆ. ಇಂತಿಷ್ಟು ಕಂತಿದೆ, ಅದು ಕಂತಿಗೆ ಇಷ್ಟು ದುಡ್ಡು ಬೇಕು, ಇಷ್ಟು ಮಹಿಳೆಯರಿದ್ದಾರೆ ಅಂತ ಹೇಳಿದಾಗ ಅಷ್ಟು ದುಡ್ಡನ್ನ ಬಿಡುಗಡೆ ಮಾಡಲಾಗುತ್ತೆ. ಆ ದುಡ್ಡನ್ನ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು, ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ, ಅದಕ್ಕಾಗಿ ಅದು ಪ್ರೊಸೆಸರ್ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಗ್ರಾಮ ಪಂಚಾಯಿತಿಗಳು ದುಡ್ಡನ್ನ ಕಳಿಸ್ತವೆ. ಅಲ್ಲಿಂದ ಏನಾಗತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಪ ಸ್ವಲ್ಪ ಉಳಿದಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಡಿ-ಬಿ-ಟಿ ಟ್ರೆಸರಿಗೆ ಪುಷ್ ಮಾಡಿ ಬ್ಯಾಂಕ್ಗಳು ಅನಂತರ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ರೀತಿ ಸೈಕಲ್ ತರ ಪ್ರತಿಯೊಂದು ಕಂತಿನಲ್ಲಿ ಈ ಗೃಹಲಕ್ಷ್ಮಿ ಪ್ರೊಸೆಸರ್ ಇರುತ್ತೆ. ಅದೆಲ್ಲವೂ ಕೂಡ ಜಮಾ ಆಗಿ ಕ್ಲಿಯರ್ ಆಗತ್ತಾ. ತದನಂತರ ಇಂತಿಷ್ಟು ಮಹಿಳೆಯರಿಗೆ ಇಷ್ಟು ದುಡ್ಡನ್ನ ನಾವು ಕ್ಲಿಯರ್ ಆಗಿ ಜಮಾ ಮಾಡಿದೀವಿ, ಒಂದು ಫೈಲ್ ಅನ್ನ ರೆಡಿ ಮಾಡಲಾಗತ್ತೆ ಎಷ್ಟು ಜಮಾ ಮಾಡಿದೀವಿ ಅಂತ. ಆ ಫೈಲ್ ಅನ್ನ ಏನ್ ಮಾಡಲಾಗುತ್ತೆ, ಮತ್ತೆ ಹಣಕಾಸು ಇಲಾಖೆ ಅಂತ ಕಳಿಸಿ ಅದನ್ನ ತೆಗೆದಿಡಲಾಗುತ್ತೆ. ಇಂತಿಷ್ಟು ವರ್ಷದಲ್ಲಿ ಈ ತಿಂಗಳಲ್ಲಿ ಇಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ. ಸೊ ಈ ರೀತಿ ಪ್ರೊಸೆಸರ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂಥದ್ದು, ಮತ್ತು ಇದು ಪ್ರತಿಯೊಂದು ಕಂತಿನಲ್ಲಿ ನಡೀತಕ್ಕಂತಹ ಪ್ರೊಸೆಸರ್. ಸೊ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರೊಸೆಸರ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳುಹಿಸಿರುತ್ತಲ್ವಾ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಅದಕ್ಕಾಗಿ ಅಲ್ಲಿಯೇ ಹೆಚ್ಚಾಗಿ ಮೊದಲನೇ ಹಂತದಲ್ಲಿ ದುಡ್ಡನ್ನ ಬಿಡುಗಡೆ ಮಾಡಲಾಗುತ್ತೆ. ಮೊದಲು ಟ್ರಯಲ್ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರುತ್ತಾ ಅಥವಾ ಇನ್ಯಾವುದು ದೋಷ ಕಂಡು ಬರುತ್ತಾ, ಮೊದಲೇ ಬಹಳ ದಿನದಿಂದ ದುಡ್ಡು ರಿಲೀಸ್ ಮಾಡಿರೋದಿಲ್ಲ, ಡಿಲೇ ಆಗಿರುತ್ತೆ. ಅದನ್ನ ಸರಿಪಡಿಸಲಿಕ್ಕೆ ತಾಂತ್ರಿಕ ದೋಷ ಏನಾದರೂ ಆದ್ರೆ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಆದ್ರೆ ತಾಂತ್ರಿಕ ದೋಷ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತಾವೆ ಒಂದೊಂದು ಸಾರಿ. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ತಾಂತ್ರಿಕ ದೋಷ ಆದ್ರೂ ಸಹಿತ 3-4 ದಿನಗಳ ಕಾಲ ಮಾತ್ರ ಡಿಲೇ ಆಗತ್ತೆ, ಮತ್ತೆ ದುಡ್ಡು ರಿಲೀಸ್ ಆಗತ್ತೆ. ಸದ್ಯಕ್ಕೆ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ವಿಜಯನಗರ, ಉತ್ತರ ಕನ್ನಡ, ಬೆಳಗಾವಿ, ಕೊಪ್ಪಳ, ಹಾಸನ, ಕೊಡಗು, ಮಂಡ್ಯ, ಚಿತ್ರದುರ್ಗ, ಚಿಕ್ಕಮಗಳೂರು, ಸೊ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರು ಮಹಿಳೆಯರು. ನಮಗೂ ಕೂಡ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತಾನೆ ಇತ್ತು. ಈಗ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಈ ವಾರ ಮತ್ತು ಮುಂದಿನ ವಾರ ನಿಮ್ಮ ಖಾತೆಗಳಿಗೆ ಈ 2 ತಿಂಗಳ ಹಣವನ್ನೇ ಜಮಾ ಮಾಡಲಾಗುತ್ತೆ. ಸೊ 31ನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣವೇ 32ನೇ ಕಂತಿನ ಹಣ ದಿಢೀರನೆ ಬಿಡುಗಡೆ ಆಗುವಂತದ್ದು. ಯಾಕಂದ್ರೆ ಏಪ್ರಿಲ್ 31, ಅದೇ ರೀತಿಯಾಗಿ ಮೇ 32ನೇ ಕಂತು, ಜೂನ್ 33, ಇದು ಕೂಡ ಜುಲೈ ಮುಗಿಲಿಕ್ಕೆ ಬಂತು. ಹೀಗಾಗಿ 34 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಅದರಲ್ಲಿ 2 ತಿಂಗಳ ಹಣ ಆದ್ರೂ ಸರ್ಕಾರ ಕ್ಲಿಯರ್ ಮಾಡ್ಬೇಕಲ್ವಾ. ಅದಕ್ಕಾಗಿ 2 ತಿಂಗಳ ಹಣ ಆದ್ರೂ ಕ್ಲಿಯರ್ ಮಾಡಿದ್ರೆ ಸರ್ಕಾರಕ್ಕೆ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ. ಅದಕ್ಕಾಗಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.